ಒಬ್ರು ಮಾತಾಡ್ರಮ್ಮ, ಯಾರು ಮಾತಾಡೋದು ಕೇಳಿಸಲ್ಲ ಅಲ್ಲಿ. ಕಪಲ್ಸ್ ನೋಡಿ ಹೆಂಗೋಯ್ತವ್ರೆ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಎಕ್ಸ್ಟ್ರಾ. ಸುಮಾರು ದಿನದಿಂದ ಕೇಳ್ತಾ ಇದ್ರಿ ಮಿನಿ ವ್ಲಾಗ್ಸ್ ಎಲ್ಲ ನೋಡ್ಬಿಟ್ಟು ಹೊಸದಾಗಿ ವ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಅಂತ. ವ್ಲಾಗ್ ಮುಂಚೆ ಮಾಡ್ತಾ ಇದ್ದೆ, ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೆಷ್ಟು ಕನ್ಸಿಸ್ಟೆಂಟಾಗಿ ಮಾಡ್ತೀನೋ, ಎಷ್ಟು ಸಪೋರ್ಟ್ ತೋರಿಸ್ತಿರೋ ಅಷ್ಟೇ ಕನ್ಸಿಸ್ಟೆಂಟ್ ಆಗಿರುತ್ತೆ. ಇವತ್ತು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು, ನಮ್ಮ ಫ್ಯಾಮಿಲಿ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ನಿಮಗೆ. ನಮ್ಮಮ್ಮ ಇಷ್ಟ, ನಮ್ಮಪ್ಪ ಇಷ್ಟ, ಆಮೇಲೆ ನಮ್ಮ ಅಕ್ಕ ತುಂಬ ಇಷ್ಟ. ನಮ್ಮ ಅಕ್ಕನ ಫ್ಯಾನು ಹಂಗೆ ಹಿಂಗೆ ಎಲ್ಲ ಆಗ್ತಿರ್ತಾರೆ ಕಮೆಂಟ್ ಸೆಕ್ಷನಲ್ಲಿ, ನೋಡ್ತಾ ಇರ್ತೀನಿ. ಸೊ ಇವತ್ತು ಈಚೆ ಕಡೆ ಹೋಗ್ತಿದ್ವಿ ಫ್ಯಾಮಿಲಿ ಎಲ್ಲ ಸೇರಿಕೊಂಡು. ಸುಮಾರು ದಿನ ಆಗಿದೆ ಈಚೆ ಕಡೆ ಹೋಗ್ಬಿಟ್ಟು. ಸೊ ಎಲ್ಲಿ ಹೋಗ್ತಿದ್ದೀವಿ, ಏನು ಹೋಗ್ತಿದ್ದೀನಿ, ಎತ್ತು ಹೋಗ್ತಿದ್ದೀನಿ ಎಲ್ಲ ಗೊತ್ತಾಗುತ್ತೆ. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರು ಏನು ಹೇಳಿದ್ರು ಮಾಡಲ್ಲ. ನಾನು ಇಲ್ಲೇ ದೇವಸ್ಥಾನ ಕೂತೀನಿ, ಫೋನ್ ಪೇ 7 ರೂಪಾಯಿ ಫೋನ್ ಪೇ ಮಾಡ್ಬಿಡು. ಬಡ್ಡಿ ವ್ಯವಹಾರ ಚೆನ್ನಾಗಿ ಜೋರಾಗಿ ನಡೆಸ್ತಿದ್ಯಾ? ಬಡ್ಡಿ ವ್ಯವಹಾರ ಅಲ್ಲ, ನಮ್ಮ ಬಡ್ಡಿ ವ್ಯವಹಾರ ಅಲ್ಲ ಇದು. ನಮ್ಮ ಬಡ್ಡಿ ವ್ಯವಹಾರ ಮಗ ಅಂತ ಹೇಳ್ತಾ ಬಡ್ಡಿ ವ್ಯವಹಾರ ಮಾಡ್ತಿದ್ದೀನ. ಮೊನ್ನೆ 8ನೇ ಮೇಲಿಗೆ ಹೋಗಿದ್ನಲ್ಲ, ಯಾರೋ ಇಬ್ರು ಗಾಡಿಲಿ ಹೋಗ್ತಾ ಇದ್ರು. ಬಂದ್ಬಿಟ್ಟು ಹಿಡಿದ್ಬಿಟ್ಟು ಮಾತಾಡಿಸ್ಬಿಟ್ಟು ಒಂದ್ ಸೆಲ್ಫಿ ತಗೊಂಬೋದಾ ಅಂತ ಅಂದ್ಬಿಟ್ಟು ನನ್ನ ಜೊತೆ ಫೋಟೋ ಇಡಿಸ್ಕೊಂಡು. ಅಕ್ಕ ಆಗಲೇ ಸೆಲೆಬ್ರಿಟಿ ಫೀಲ್ಸ್ ಮತ್ತೆ ಫುಲ್ ಫ್ಲೈಯಿಂಗ್ ಆನ್ ದ ಮೂನ್. ಅಲ್ಲಲ್ಲಲ್ಲಲ್ಲಲ್ಲ ಎಷ್ಟೊಂದ್ ಜನ ಎಲ್ಲಾನ ಹೋಗ್ಲಿ ನಿನ್ನೂ ಕಂಡಿಡಿತಾರೆ ನಮ್ಮ ಎಲ್ಲ. ಯಾರೋ ಬೈನಳ್ಳಿ ಅಂತ ಪೆಟ್ರೋಲ್ ಬಂಕ್ ಎಲ್ಲ ಮಾತಾಡ್ತಾರೆ, ಪೆಟ್ರೋಲ್ ಬ್ಯಾಂಕ್ ಮಾತಾಡ್ಸಿದ್ರು. ಆಮೇಲೆ ನೋಡ ನೀವು ಎಲ್ಲೆಲ್ಲ ಹೋಗಿ ತಗೊಂಡೋಗಿ ನಿಲ್ಸಿದ್ದೀನಿ ನಾನು ಅಂತ ನಿಮ್ಮಿಬ್ರು. ಎಲ್ಲಾನ ಹೋಗ್ಲಿ, ಯಾರನ ಒಬ್ರು ಎಲ್ಲರೂ ಮಾತಾಡ್ಸಿರ್ತಾರೆ. ಆಫೀಸ್ಗೆ ಹೋದ್ರೆ ಕ್ಯಾಬ್ ಡ್ರೈವರ್, ಅಲ್ಲೊಬ್ರು ಕ್ಯಾಬ್ ಡ್ರೈವರ್, ಮೇಡಮ್ ಮೇಡಮ್ ನೀವು ವ್ಲಾಗ್ ಮಾಡ್ತೀರಾ? ಕೆಲವರು ಮಕ ನೋಡಿರ್ತಾರೆ. ಮಕ ನೋಡಕ್ ಹೋಗ್ಬೇಡ್ರಿ, ಮಾತಾಡ್ಸ್ರಿ, ಮಾತಾಡ್ತೀವಿ ನಾವು. ಅಷ್ಟು ಧೈರ್ಯ ಬಂದ್ಬಿಟ್ಟೈತೆ ನಿನಗೆ. ನೀರು ತಗೊಂಡಿದ್ಯಾ? ದೊಡ್ಡದು ತಾಂಬೇಕಿದೆ 5 ಲೀಟರ್. ಇನ್ನೇ ನಾನೇನ 5 ಲೀಟರ್ ಕುಡಿಯಕ್ ಬಾರೋ. ದುಡ್ಡೇ ಸುಮ್ಮನೆ ವೇಸ್ಟ್ ಮಾಡ್ಬೇಕು. 5 ಲೀಟರ್ ಕ್ಯಾನ್ ದಸೆ ತಗೊಂಡ್ಬಿಟ್ರೆ 50 ರೂಪಾಯಿ ಉಳಿಯುತ್ತೆ. 50 ರೂಪಾಯಿ ಅಲ್ಲ, 100 ರೂಪಾಯಿ ಉಳಿಯುತ್ತೆ. ಇವಾಗ ಟೈಮ್ ಬಂದು 10:30. ಈಗ ನೈಸ್ ರೋಡ್ಗೆ ಎಂಟರ್ ಕೊಟ್ಟಿದ್ದೀವಿ. ಏನೊಳ್ಳೆ ಕತೆ ಹೇಳ್ದಂಗೆ ಹೇಳ್ತಾವಳೆ. ಕರೆಕ್ಟಾಗಿ ಮಾತಾಡಿ. ವ್ಲಾಗ್ ಅಂದ್ರೆ ನ್ಯಾಚುರಲ್ ಆಗಿರ್ಬೇಕು. ನ್ಯಾಚುರಲ್ ಆಗಿ ಹೇಳ್ತಾ ಇರೋದು. ಏನ್ ಗೊತ್ತಾ, ನಮ್ಮ ಅಪ್ಪ ಸುಮ್ಮ ಕೂತ್ಕೊಂಡೈತೆ ಟೈಟ್ ಆಗ್ತದೆ ಅಂದ್ಬಿಟ್ಟು. ಅದು 10:30ಗೆ ಮೈಸೂರು ಕಡೆ ಹೋಗಿ ಇನ್ನ ಬೆಂಗಳೂರಿಂದ ಈಗ ಓದ್ತಾ ಇದ್ದೀರಲ್ಲ, 10:30ಗೆ ಹೋಗ್ಬೇಕು. ಏನ್ ಮಾಡ್ತೀರಾ ಅಲ್ಲಿ? ಬೇಳೆಕಾಳು ನೋಡಿದ್ರೆ ಬೇಳೆಕಾಳು ನೋಡೋದಲ್ಲಿ ಹೋಗಿ ಎಷ್ಟೊತ್ತಿಗೆ ಹೋಗೋದಲ್ಲಿ ಮೈಸೂರಿಗೆ? ಏನಕ್ಕೆ ಸರಿಯಾಗಿರೋದು ತೋರಿಸ್ತೀನಿ ಸುಮ್ಮನೆ ನಿನಗೆ. ಇವತ್ತು ಅಲ್ಲಿ ರೋಡ್ ಎಲ್ಲ ಬ್ಲಾಕ್ ಆಗಿತ್ತು ಫ್ರೆಂಡ್ಸ್. ಲ್ಯಾಂಗ್ವೇಜ್ ಚಪ್ಪರ್ ಲ್ಯಾಂಗ್ವೇಜ್. ಮೈಸೂರು ಹೋಯ್ತಾ ಇದೀವಿ ಇವಾಗ. ನಮ್ಮ ಅಪ್ಪನ ಕತೆ ಕೇಳ್ರಿ ಹೆಂಗಿದೆ ಅಂತ. ಅಲ್ಲಿ ಯಾರೋ ಮೊನ್ನೆ ASI ಕರೆದ್ಬಿಟ್ರತ್ತೆ ಟ್ರಾಫಿಕಲ್ಲಿ. ಗುಂಟೆಗೆ ಗಾಡಿ ರಿಪೇರಿಗೆ ಹೋಗಿದ್ದೆ. ಗಾಡಿ ರಿಪೇರಿಗೆ ಹೋಗಿದ್ರೆ ಪೊಲೀಸರು 4-5 ಜನ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಿದ್ರು. ಆಮೇಲೆ ಕರೆದ್ರು. ಆಮೇಲೆ ನಾನೇನೋ ಗಾಡಿ ಕೇಸ್ ಆಗಕ್ಕೇನೋ ಏನೋ ಕೇಳಕ್ಕೆ ಕರೀತಾವ್ರೆ ಅಂತಂದ್ರೆ, ಸರ್ ನೀವು ಇದರಲ್ಲಿ ಏನದು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಿರಲ್ವಾ, ನಿಮ್ಮ ಮಗ ಇನ್ಸ್ಟಾಗ್ರಾಮ್ ಅಲ್ಲಿ ಭಯ ಪಟ್ಕೊಂಡು ಹೋದೇನೋ. ನಾನೇನೋ ಕರೀತಾರಲ್ಲ ಅಂತ ಹೇಳ್ಬಿಟ್ಟು ಹೋದೆ. ಆಮೇಲೆ ನಿಮ್ಮ ಮಗ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಿರಲ್ಲ, ನೀವು ಬರ್ತಿರಲ್ಲ ಅಂತ. ಹ್ಞೂ ಸರ್ ನಮ್ಮ ಮಗ ಮಾಡ್ತಾರೆ ಅಂತ. ಎಲ್ಲ ಇವಾಗ ಎಲ್ಲ ಕಡೆ ರೆಕಗ್ನಿಷನ್ ಸಿಗ್ತಾ ಇದೆ. ನೋಡಿ ಎಷ್ಟು ಪುಣ್ಯ ಮಾಡಿದಿರ ನೀವು. ನೋಡಿ ಏರೋಪ್ಲೇನ್ ಹೆಂಗೈತೆ. ಏನು ರೆಕ್ಕೆ? ಏರೋಪ್ಲೇನ್ ರೆಕ್ಕೆ ಎಲ್ಲ ಇದು. ವಿಂಡ್ಮಿಲ್ ಎಲೆಕ್ಟ್ರಿಕ್ ತಯಾರು ಮಾಡ್ತಾರೆ. ತಿರ್ಗಲ್ವ ರೆಕ್ಕೆಗಳು ತಿರ್ಗಲ್ವ. ಮಡಿಕೇರಿ ಕಡೆ ಊಟ ಮಾಡ್ಕೊಂಬಾರೆ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗೋವರೆಗೂ ಊಟ ಮಾಡಲ್ಲ ಅನ್ನೋ ಕಾನ್ಸೆಪ್ಟ್ ಹೇಳುದು. ಫಸ್ಟ್ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಹೋದ್ ಸತಿ ನೀನು ಕಾಗೆ ಹಾರಿಸ್ಬಿಟ್ಟು ಕರ್ಕೊಂಡ್ ಬಂದಿದ್ದೆ ಹೋದಾಗ, ಅದಕ್ಕೆ ಈ ಸತಿ ಹೋಗ್ತಾ ಇರೋದು. ಏನು ನಿನಗೇನು ಊಟ ಮಾಡಿಲ್ಲ ಅಂದ್ರೆ ದೇವ್ರು ಅಲ್ಲಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಬಿಟ್ಟು ನಿನಗೇನು ವರಪ್ರಸಾದ ಕೊಡಕ್ಕೆ ರೆಡಿ ಆಗಿರ್ತದೆ. ಅದು ಏನಿಲ್ಲಪ್ಪ, ನಮ್ಮ ಮನಸ್ಸು ಆತ್ಮತೃಪ್ತಿ. ದೇವ್ರು ಹೇಳೋಣ ಏನು ನಿನಗೆ ಊಟ ಮಾಡ್ಕೊ ಬರ್ಬೇಡ ಅಂತ. ದೇವ್ರೇನು ಹೇಳಿಲ್ಲ, ನಾವು ತೋರ್ಸೋ ಭಕ್ತಿ. ಅದು ಭಕ್ತಿನ ಅದ್ರಲ್ಲೇ ತೋರಿಸ್ಬೇಕಾ? ಹೊಡಿ ಪಲ್ಟಿ ಹಾಕು ನಮಸ್ಕಾರ. ಅದು ಮಾಡೋಣ. ಊಟ ಒಂದಿನ ಬಿಟ್ಬಿಟ್ರೆ, ಒಂದೊತ್ತು ಬಿಟ್ಬಿಟ್ರೆ, ಊಟ ಬಿಟ್ಬಿಡು, ಕಂಪ್ಲೀಟ್ ಆಗಿ ಬಿಟ್ಬಿಡು. ಅದು ತೋರ್ಸು ಭಕ್ತಿನ ಅದ್ರಲ್ಲಿ. ದಿನ ಏನಕ್ಕೆ ಮಾಡ್ತೀವಿ ಊಟನ? ದಿನ ಮಾಡ್ತೀವಪ್ಪ. ಇದು ದೇವ್ರಿಗೆ ಭಕ್ತಿ ತೋರಿಸ್ಬೇಕು, ಭಯ ಭಕ್ತಿ ಇರ್ಬೇಕು ದೇವ್ರಲ್ಲಿ. ಇವಾಗ ಫಸ್ಟ್ ಪ್ಲೇಸ್ ಹೋಗ್ತಾ ಇರೋದು ನಾವು ಮದ್ದೂರ್ಗೆ ಹೋಗ್ತಾ ಇದೀವಿ. ಮದ್ದೂರಲ್ಲಿ ಯಾವ್ದು ನರಸಿಂಹಸ್ವಾಮಿ ದೇವಸ್ಥಾನ, ಉಗ್ರ ನರಸಿಂಹ ದೇವಸ್ಥಾನ. ಅದ್ರ ಪಕ್ಕನೂ ಏನೋ ಸ್ವಲ್ಪ ಚೆನ್ನಾಗಿದೆಯಂತೆ ಪ್ಲೇಸ್. ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ, ಏನೇನೋ ಇದೆ ನೋಡಕ್ಕೆ ಅಂತ. ಹೋದ್ಸತಿ ಒಂದ್ಸತಿ ಹೋಗಿದ್ದೋ, ಕತ್ಲಲ್ಲಿ ಹೋಗಿದ್ದೋ, ಲಾಸ್ಟ್ ಪೂಜೆ. ಇವಾಗ ಬೆಳಕಲ್ಲಿ ಹೋಗೋಣ ಅಂತ. ನಾನು ಹೋದ್ಸತಿ ಕೇಳಿದ್ದೆ ಇವನನ್ನ ಕರ್ಕೊಂಡೋಗುವಂತ, ಊಟಿಯಿಂದ ಬರುವಾಗ ಬೈತ್ ಕರ್ಕೊಂಡ್ ಬಂದಿದ್ದ. ಇನ್ನೇನು ಯಾವಲ್ಲ ದೇವಸ್ಥಾನ ತಲೆ ಕೆಟ್ಟು ಹೋಗ್ಬಿಡ್ತದೆ ನಮ್ಗಂತೂ ಅಲ್ಲಿ.
ನರಸಿಂಹಸ್ವಾಮಿ ದೇವಸ್ಥಾನ ಮದ್ದೂರು. ಉಗ್ರಂ ವೀರಂ ಮಹಾವೀರಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನಾವು ಹೋದಾಗ ಟೈಮ್ ಆಗಲೇ 12 ಗಂಟೆ ಮೇಲಾಗಿತ್ತು. ಟೆಂಪಲ್ ಸಿಕ್ಕಾಪಟ್ಟೆ ಬ್ಯುಸಿ ಆಗಿತ್ತು. ಫಸ್ಟ್ನೇ ಪೂಜೆ ನಡೀತಾ ಇತ್ತು. ನರಸಿಂಹಸ್ವಾಮಿನ ಕಣ್ತುಂಬ ತುಂಬಿಕೊಂಡು ಈಚೆ ಕಡೆ ಬಂದವು. ಅವಳೆಲ್ಲ ಅದ್ಲು ಎಲ್ಲಪ್ಪ ಇನ್ನೂ ಒಳಗಿರ್ಬೇಕು. ತುಂಬ ಏನೋ ಇತಿಹಾಸ ಐತಿ ಇದಕ್ಕೆ ದೇವಸ್ಥಾನಕ್ಕೆ. ಹಳೆ ದೇವಸ್ಥಾನ. ಆಯ್ತು ಬೈ ನಾನು ಹೋಗೋಣ. ಹಾಂ ಸರಿ ನಡಿ. ಪಟ್ಟಾಭಿಷೇಕ ಅಲ್ಲ ಕಣೆ, ಪಟ್ಟಾಭಿರಾಮನ ದೇವಸ್ಥಾನ ಅದು. ರಾಮಚಂದ್ರ ರಾಮರ ದೇವಸ್ಥಾನ. ಕನ್ನಡ ಯಾರು ಹೇಳ್ಕೊಟ್ಟಿದ್ದು ನಿನಗೆ? ಕಾಣಿಸಲ್ಲ ಅಲ್ಲಿ. ಕಾಣಿಸ್ಲಿಲ್ಲ, ದೂರದಲ್ಲಿದ್ನಲ್ಲ. ನೋಡೋಣ ಬಾ ಏನಾಯ್ತು. ಚೆನ್ನಾಗಾಯ್ತಲ್ವಾ? ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಡಿಂಗ್, ಫ್ಯಾಂಟಾಸ್ಟಿಕ್. ನಾನು ಉಪವಾಸ ಇದ್ದು ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಫುಲ್ಲು ನರಸಿಂಹಸ್ವಾಮಿ ಇವತ್ತು ಇಂಪ್ರೆಸ್ ಆಗಿ ಹಾಂ ಬಂದವ್ರಿಗೆಲ್ಲ ವರಾನೆ ಕೊಡೋದು. ಹಾಂ ತಗೊಳ್ರ ಶಿಷ್ಯ ಅಂದ್ರೆ ಸ್ವಲ್ಪ ಜಾಸ್ತಿ. ತಗೊಳ್ರ ಅಂತ. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ? ಸರಿ. ಎಲ್ಲೋದ್ರೂ ನೋಡಿದ್ದೀನಿ ಅಂತಾರೆ. ಯಾರೋ ಫಾಲೋ ಮಾತ್ರ ಮಾಡಿರಲ್ಲ. ಏನಿದು ಜಾಸ್ತಿ ಫಾಲೋನೇ ಮಾಡಿಲ್ಲ. ಇವಾಗ ಮಾಡ್ತಾರೆ, ವ್ಲಾಗ್ಸ್ ಎಲ್ಲ ಜಾಸ್ತಿ ಮಾಡಿದ್ರೆ ಮಾಡ್ತಾರೆ. ಅದೆಲ್ಲ ಹೇಳಿದವರು ರೈಟ್ ಸೈಡು ಲೆಫ್ಟ್ ಸೈಡು ಯಾವುದೋ ಗೊತ್ತಾಗ. ಇವಳು ಯಾವ ಇವಳು ಇಲ್ಲಿ ಎಲ್ಲೆಲ್ಲ ಕರ್ಕೊಂಡ್ಬಿಟ್ಟು ಕಾಲ್ ಸುಡ್ತಾಯ್ತು ಇಲ್ಲಿ. ಕಂಚಿಯಲ್ಲಿ ದೇವಾಲಯ ತುಂಬ ಹೈಟಲ್ಲಿದೆ ಅಂದ್ಬಿಟ್ಟು ಅದಕ್ಕೋಸ್ಕರ ಈ ದೇವಾಲಯವನ್ನ ಅದೇ ರೀತಿ ಹೈಟ್ ಮಾಡಿದ್ರು. ಸುಮ್ಮನೆ ನಡ್ಕೊಂಡು ಹೋಗೋದಲ್ಲ, ವ್ಲಾಗ್ ಮಾಡ್ಕೊಂಡು ಹೋಗ್ಬೇಕು. ನಾರಾಯಣ ಕಣದು. ನೇತ್ರ ನಾರಾಯಣ ಸ್ವಾಮಿಯ ಸನ್ನಿಧಿ. ಅದೇ ಕತೆ ಹೇಳ್ತಾ ಇದ್ರಲ್ಲ, ಕೇಳಿಸ್ಕೊಂಡಿಲ್ಲ. ನಮ್ಗೆ ಏನೋ ಹುಷಾರಿರ್ಲಿಲ್ವಂತೆ ಅವ್ರು ಯಾರಿಗೋ, ಅದಕ್ಕೆ ಕಂಚಿಗೆ ಹೋಗಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇನೆ ಮಾಡ್ಸಿರೋದಂತೆ ದೇವ್ರ. ಯಾರಮ್ಮಂಗೆ? ಇಷ್ಟಪ್ಪನೆ. ಅದು ಯಾವ್ದೋ ಹೇಳಿದ್ರು, ಹೆಸರು ಮರ್ತೋಯ್ತು ನಂಗೆ. ಕಂಚಿಗೆ ಹೋಗ್ಬಿಟ್ಟು ಮಾಡ್ಸೋರು ಅಲ್ಲೇನು ಇಲ್ಲ. ಬರ್ರಿ ಪ್ರಸಾದ. ಆಯ್ತು 12:45 ಇನ್ನೇನು. ಕಪಲ್ಸ್ ನೋಡಿ ಹೆಂಗೋಯ್ತವ್ರೆ. ನವ ಜೋಡಿ. ಬಿಡಮ್ಮವು ಕೈ ಸಾಕು. ಓಹೋ ಚಕ್ಲಿ ಕೊಡ್ಬಳೆ ಎಲ್ಲ ತಗೊಬರ್ಬೇಕಿತ್ತಾನೆ ಜೊತೆಗೆ. ಮಾವಿನಕಾಯಿ ತಂದೈತೆ. ಮಾವಿನಕಾಯಿ ಮತ್ತೆ ಹಳಸಿನಕಾಯಿ ಸೀಸನ್ ಅಂತ ಇದನ್ನ ತಗೊಂಬಂದಿರೋದು. ಬಾ ನೀನು. ಗಂಡನ ತೊಡೆ ಮೇಲೆ ಆಯಾಗಿ ಮಲಗಿರುವೆ ನಾನು ರಾಣಿಯಾಗಿ ಅಂತ ಮಲ್ಕೊಂಡಿದ್ಯಾ? ಇದರ ಮೇಲ್ಕೆ ಟ್ರಿಪ್ ಬಂದಿರೋದು. ಒಂದು ಸೀಟ್ ಖಾಲಿ ಐತಿಲ್ಲ, ಅದಕ್ಕೆ ಮಲಿಕೊಂಡಿದ್ದೀವಿ. ಚಿಂತೆ ಮನೆಗೆ ಉಟ್ಕೊಂಡಿದ್ದೀವಿ. ಆಚೆ ಬಂದಾಗ ಚಿಂತೆ ಕಣಕ್ಕೆ ಹೋಗ್ಬಿಡ್ತು. ನಾವು ಕೇರ್ ಮಾಡ್ತೀವಿ ಹೆಂಗಪ್ಪ ನಮ್ಮ ಹೆಂಡ್ತಿದ್ರೆ ಈ ತರ ಈ ರೇಂಜಿಗೆ ಕೇರು ತೊಡೆ ಮೇಲೆ ಮಲಗಿಸ್ಕೊಂಡು. ಏನಿದು ಕತೆ ಈ ಏಜ್ ಅಲ್ಲೂ? ನಾವು ಮಾಡ್ತೀವಿ ಕಣ. ಮನಿಕಬ್ಬ ಅಂತ ಹೇಳಿದ್ದೆ ನಮ್ಮ ಮಲ್ಗಿಸ್ಕೊಂಡ್ರ ದಿನತ್ತಾನೆ ಅಲ್ಲಿ. ಮನಿಕಂಡ್ರೆ ಬೇಡ ಮಲ್ಕೊಂಡ್ರದು ಎತ್ತಲೇ ಅಂದಿದ್ರೆ ಎಲ್ಲಿ ಮಲ್ಕೊಂಡ್ರದು ಅವಾಗ? ನಿನಗೂ ಟೈಮ್ ಇತ್ತು ನೋಡೋ ಸುಂದಿರು. ಅಲ್ಲ, ಅವನಿಗೆ ಒಂದ್ ಟೈಮ್ ಬರ್ತದ. ಇಲ್ಲ ಹುಡುಗಿ ಏನ ಬಾ ಟ್ರೆಕ್ಕಿಂಗ್ ಹೋಗೋಣ ಅಂತ ಕರ್ಕೊಂಡು ಹೋಗಿ ಇವಾಗ ಯಾವ್ದು ನೋಡ್ರೆ ಭಯ ಆತೈತಲ್ವೇನಾ? ಅಂತ ಹುಡುಗಿರ್ ಸಿಗ್ತಾರ, ಮಲಿಕಣ್ಣ ಅಂತ ಹುಡುಗಿರ್ ಸಿಗ್ತಾರ. ಇಲ್ಲ ಬಾರೋ ಟ್ರೆಕ್ಕಿಂಗ್ ಹೋಗೋಣ ಅಂತ ಕರ್ಕೊಂಡೋಗಿ ಎಲ್ಲಿ ತೆಳಗೆ ಇಳ್ತಾರೋ. ನೋಡಿದಿರಾ? ನೋಡಿದೆ ನಾನು, ಅದಕ್ಕೆ ಕೇಳ್ತಾರೆ. ಯಾವ ಊರು? ಮಣ್ಣು ಇದೇ ಊರು. ವಿಡಿಯೋ ಮಾಡ್ತೀವಿ ಮಾಡು. ನೀವು ಇಟ್ಕೆ ಮಣ್ಣು ಏನಾರು ಪೂಜೆ ಮಾಡಿಸ್ತೀರಾ? ಇಲ್ಲಿ ಮಣ್ಣು ಇಟ್ಕೆನೆ ಫೇಮಸ್. ಮನೆ ಕಟ್ಟೋರು ಇಟ್ಕೆ ತಗೋತಾರೆ. ಏನಲ್ಲಿ ಸ್ಪೆಷಲ್? ಇಲ್ಲಿ ಮಣ್ಣು ಇಟ್ಕೆ ಫೇಮಸ್ ಅಣ್ಣ. ಇಲ್ಲಿ ಪ್ರತಿಯೊಬ್ರು ಬರೋದೇ ಮಣ್ಣು ಇಟ್ಕೆಗೋಸ್ಕರ. ಸೈಟ್ ತಗೋಬೇಕು, ಸೈಟ್ ಮಾಡಬೇಕು, ರಿಯಲ್ ಎಸ್ಟೇಟಿಗೆ ಏನೇ ಪ್ರಾಬ್ಲಮ್ ಇದ್ರು ಗುಡಿ ಬಲ್ಭಾಗದಲ್ಲಿ ಮಣ್ಣು ಸಿಗುತ್ತೆ. ಅಲ್ಲಿ ಹೋಗಿ 3 ಇಡಿ ಮಣ್ಣು ತುಂಬಿಕೊಂಡು 11 ರೌಂಡ್ ಗುಡಿ ಸುತ್ತ ಪ್ರದಕ್ಷಿಣೆ ಬಂದು ಒಳಗಡೆ ಹೋದ್ರೆ 500 ಪೂಜೆ ಮಾಡಿ ಕೊಡ್ತಾರೆ. ಆ ಮಣ್ಣನ್ನ ಮನೆಗೆ ತಗೊಂಡೋಗಿ ವೈಟ್ ಖರ್ಚಿಪ್ ಇರುತ್ತಲ್ಲ, ಫುಲ್ಲು ತ್ಯಾವ ಮಾಡಿ ಅರ್ಶನ ಹಚ್ಚಿ ಕಟ್ಟಿಟ್ಟು ಪೂಜೆ ಮಾಡೋದನ್ನ. ಮಣ್ಣು ತಗೋತೀನಿ ಅಂದ್ರೆ ಕವರ್ ಕೊಡ್ತೀವಿ. ಹಣ್ಣಕ್ಕೆ ಏನಾರು ಬೇಕಂದ್ರೆ ನಮ್ಮದೇ ಅಂಗಡಿ ಇದೆ, ಅಲ್ಲಿ ಆಟೋ ಇದೆಯಲ್ಲ, ಅಲ್ಲಿಂದಾನೆ ಎಂಟ್ರಿ ಅಣ್ಣ ದೇವಸ್ಥಾನಕ್ಕೆ. ಮನೆ ಕಟ್ಟೋದೇನು ಉದ್ದೇಶ ಇಲ್ಲ ಇವಾಗ, ಸುಮ್ಮನೆ ಬಂದಿದ್ದು ಅಷ್ಟು ನೋಡ್ಕೊಂಡು ಹೋಗೋದಕ್ಕೆ. ಪೂಜೆ ಹೂವು ತುಳಸಿ ಏನಾರು ಬೇಕಂದ್ರೆ ನಮ್ಮದೇ ಅಂಗಡಿ ಇದೆ, ಈ ಕಡೆಯಿಂದಾನೆ ಎಂಟ್ರಿ. ಸರಿ ಆಯ್ತು. ಈ ಜಾಗ ಮನೆ ಕಟ್ಟಬೇಕು ಅಂತ ಅನ್ಕೊಂಡ್ರು ಬಲೆ ಫೇಮಸ್ಸು. ಅದೇ ಭೂ ವರಾಹನಾಥ ಸ್ವಾಮಿ ಟೆಂಪಲ್ಲು, ಮಂಡ್ಯದ ಪಾಂಡವಪುರ ಹತ್ರ ಬರುತ್ತೆ. ಇವೆಲ್ಲ ಇಟ್ಟಿಗೆ ಮತ್ತು ಮಳ್ಳು ಇವೆಲ್ಲ ತಗೊಂಡೋಗಿ ದೇವಸ್ಥಾನ ಹತ್ರ ಪೂಜೆ ಮಾಡಿಸಿದ್ರೆ ಮನೆ ಕಟ್ಟಂಗೆ ಆಗತ್ತಂತೆ. ಮನೆ ಕಟ್ಟಕ್ಕೆ ಒಳ್ಳೇದಾಗತ್ತಂತೆ. ಏನೋ ಒಂದು ನಂಬಿಕೆ ಅಲ್ಲಣ್ಣ? ಪಾಸಿಟಿವ್ ಎನರ್ಜಿ. ಎಲ್ಲ ಪಾಸಿಟಿವಿಟಿ ಇಟ್ಕೊಂಬರ್ತಾರೆ. ತಗೋ ನೋಡೋಣ. ಏನು ಬೇಡ ಬರಲಿ. ಒಂದು ತಿಂಗಳು ಕಟ್ಟಬೇಕಂತೆ. ಒಂದು ತಿಂಗಳು ಕಟ್ಟಬೇಕಂತ ಸ್ಟಾರ್ಟ್ ಮಾಡಬೇಕು. ಕಟ್ತೀಯಾ? ಇವಾಗ ಮನೆ ಕಟ್ಟ ಇದೆಲ್ಲ ಎಲ್ಲ ದುಡ್ಡು ಮಡಗಿದ್ಯಾ? ಫಸ್ಟ್ ಆಫ್ ಆಲು ದುಡ್ಡೇನು ದೇವ್ರು ಉದುರಿಸ್ತಾನೆ ಹಂಗೆ ಮೇಲಿಂದ ಆಕಾಶದಿಂದ. ಅಲ್ಲಿ ಇವಾಗ 1 ತಿಂಗಳು ಮುಂಚೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಟ್ರೆ ದೇವ್ರ ಮೇಲೆ ಉದುರಿಸ್ತಾನೆ 1 ತಿಂಗಳು ದುಡ್ಡನ್ನ. ಈ ಟೆಂಪಲ್ ಅಲ್ಲಿ ಪ್ರಸಾದ ಕೊಡ್ತಾರೆ, ಬಿಸಿಬೇಳೆ ಬಾತ್ ಇದ್ದಂಗೆ ಇರುತ್ತೆ, ಮತ್ತೆ ಮೊಸರನ್ನ ಕೊಡ್ತಾರೆ. ಹಾಕಿಸ್ಕೊಂಡು ತಿನ್ನೋಣ ಅಂತ ಅನ್ಸುತ್ತೆ ಮಗ. ಈಚೆ ಬಂದು ನೋಡ್ರೆ ಲೋಡ್ ಇಟ್ಕೆ ಬಿದ್ದಿತ್ತು. ಎಲ್ಲ ಈ ತರ ಕಟ್ಬಿಟ್ಟವ್ರೆ. ಕಟ್ತಾ ಇದ್ಯಾ? ನೆಕ್ಸ್ಟ್ ಹಂಗಾರೆ ಮನೆ ಕಟ್ಟೋದೇನಾ? ಒಂದು ಬಿಲ್ಡಿಂಗ್ ಕಟ್ಬೋದು.
ಅಷ್ಟಕ್ಕೆ ಜೋಡ್ಸೋರು ಇಲ್ಲಿ ಮನೆ ಕಟ್ಟೋಣ ಅಂತ ಮನೆ ಕಟ್ಟೋದ್ಬಿಟ್ಟು ಮನೆ ಇದ್ಲೇನು ಕಟ್ಟಿದ್ಯಾ? ಇದು ಕಟ್ಟಿದ್ರೆ ಇದು ಹೆಂಗ್ ಕಟ್ಟಿವಂತೆ ಇದು ಹೆಂಗಿದ್ರೆ ಕಟ್ಟೋದು ಅಂತ. ಅವ ಅಪ್ಪ ಯಾವ್ದೋ ಸಪ್ರೇಟ್ ಮನೆ ಕಟ್ತೈತ್ ನೋಡು, ಇನ್ನೊಂದು ಕಟ್ತದೇನೋ ಸೈಡಲ್ಲಿ. ಮಗಳಿಗೊಂದು ಮಗಂಗೊಂದು ಮಗಳಿಗೆ ಕಟ್ತಾವ್ರು ಮಗನ್ ಕಟ್ತಾವ್ರಿ. ಒಬ್ರು ಮಗಂಗೆ ಒಬ್ರು ಮಗಳಿಗೆ. ಮಗನ್ಗೆ ಯಾರು ಮಗಳಿಗೆ ಯಾರು? ಇಬ್ರಿಗೂ ಒಬ್ಬೊಬ್ರು ಕಟ್ತಾವ್ರೆ. ಅದೇ ಯಾರು ಹೇಳ್ರಿ ಮಗನ್ಗೆ ಯಾರು? ಅವಪ್ಪ ಮಗನ್ಗೆ ಕಟ್ತಾ ಇರ್ತದ ನಂಗೆ ಗೊತ್ತು. ನೀನು ಬೇಕಾದ್ರೆ ಕಟ್ತೀಯ ಮಗಳಿಗೆ. ವರಾನಾಥ ಸ್ವಾಮಿ ಟೆಂಪಲ್ ಇಂದ ನಾವು ಸೀದಾ ಹೋಗಿದೆ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ಹತ್ರ KRS ಬ್ಯಾಕ್ ವಾಟರ್ಸ್ಗೆ. ಏನ್ ಸೀನ್ಸ್ ಗುರು, ನೋಡಕ್ಕೆ ಎರಡು ಕಣ್ ಸಾಲದು. ಏನ್ ಮಾಡ್ತಿದ್ದೀರಾ? ಹೆಣ್ಣು ಜಕ್ಕಲ್ಲ ಅಂತ ಅಪ್ಪ ಎಲ್ಲಿಗೆ ಬಂದು ಏನ್ ಮಾಡ್ತಾವ್ರ ನೋಡು. ರಫ್ ಆಗಿದ್ರೆ ಚೆನ್ನಾಗಿರ್ತದೆ ಬೆನ್ನುಜ್ಜಕ್ಕೆ, ಕೊಳೆ ಚೆನ್ನಾಗಿ ಹೋಗುತ್ತೆ. ಹೌದಾ? ಹಂಗಾಸ್ ಹೋದ್ರೆ ಹಂಗಾಸ್ ಹಂಗೋಗ್ಬೋದು. ಎಲ್ಲಿ ಜಾರ್ತದೆ ನೀರಿಗೆ, ಯಾರು ಹೋಯ್ತಾರೆ ನೀರಿಗೆ ಹೋಗಲ್ಲ. ಅಪ್ಪ ಎಲ್ಲ ಹೋಗ್ತೈತೆ ಅಲ್ಲೇ ನೀರಿಗೆ ಹೋಗ್ಬಿಡಿ ಅಂತ. ಅವಮ್ಮ ನೋಡಿದ್ರೆ ಈ ಕಡೆಯಿಂದ ಗೊತ್ತೈತೆ. ಏನ್ ಕತೆ ಗೊತ್ತಾ ಇಲ್ವಲ್ಲ. ನೋಡು ಬಿಸಿಲು ಕಮ್ಮಿ ಆದ್ಮೇಲೆ ಬರೋಣ ಅಂತ ನಾನು ಅವಾಗಿಂದ ಐಡಿಯಾ ಕೊಟ್ಟೆ. ನೋಡಿ ಇವಾಗ ಎಷ್ಟು ಚೆನ್ನಾಗೈತೆ. ನೀರಿಗೆ ಆಕ್ಚುಲಿ ಹೋಗ್ಬೇಕಾಯ್ತು, ಬಟ್ಟೆ ತಗೊಂಬಂದಿಲ್ಲ. ನಾನು ವ್ಯೂನ ಎಂಜಾಯ್ ಮಾಡ್ತಿದ್ರೆ ಇವರೇನೋ ಕುರ್ಕುಲು ತಿಂಡಿನ ತಗೊಂತ ಇದ್ರು. ವಾಟ್ ಶಾಪಿಂಗ್ ಯು ಆರ್ ಡೂಯಿಂಗ್? ಆಯ್ತಾ ನಿಂದು ಟ್ರಿಪ್ಪು? ಲೇ 10 ರೂಪಾಯಿ ಕೊಟ್ಬಿಟ್ಟು ತಾಂಡಿರೋದು 7 ರೂಪಾಯಿ ಇಲ್ಲ, ಎಲ್ಲ ಗಾಳಿ ತೋರಿಸ್ತಾವನೆ. ವೇಣುಗೋಪಾಲ್ ಸ್ವಾಮಿದು ಇದು ಇದೆಲ್ಲ ಇದು ಗೊತ್ತೇನೆ. ಚಂದ್ರಚಕೋರಿ ಸಾಂಗ್ ಐತೆ ನೋಡೊಂದು. ಇದು ಚಂದ್ರಚಕೋರಿ ಒಂದು ಸಾಂಗ್ ಹೋಗಿಲೆ ಅದ್ರಲ್ಲಿ ಬರುತ್ತಿದ್ದು. ಅದ್ರಲ್ಲಿ ದೇವಸ್ಥಾನ ಮಾಡಿ ಈ ನೀರು ಎಷ್ಟೊಂದು ನೀರು ಹಿಡಿತಾ ಇತ್ತು, ಎಲ್ಲ ವೇಸ್ಟ್ ಮಾಡ್ಯವ್ರೆ ಬೆಂಗಳೂರು. ಯಪ್ಪ ಇವಾಗ ದೇವರ ಭಕ್ತರು ಕೇಳ್ಬಿಟ್ರೆ ಇವಾಗ ಬೆಂಗಳೂರಿಗೆ 3 ತಿಂಗಳಾಗೋ ನೀರು, ಅಷ್ಟು ನೀರು ತುಂಬೋದು ಜಾಗ. ಮುಂಚೆನೆ ಇತ್ತಂತೆ ದೇವಸ್ಥಾನ, ಉಳ್ಕೊಂಡು ಹೋಗಿತ್ತಂತೆ. ಆಮೇಲೆ ಇದನ್ನ ಇದು ಮಾಡಿರೋದು, ಜೀರ್ಣೋದ್ಧಾರ ಮಾಡಿರೋದು. ಇದನ್ನ ಮಾಡ್ಯವ್ರೆ, ಇದು ಮೇಲ್ಗಡೆಯಿಂದ ನೋಡ್ಬೇಕು, ಇನ್ನ ಸಕದ ಕಾಣುತ್ತೆ. ನೀರು ತುಂಬಿದಾಗ ಆ ಕಡೆ ಈ ಕಡೆ, ನೀರು ತುಂಬಿಲ್ಲ ಆ ಕಡೆ ಈ ಕಡೆ. ಎಷ್ಟು ಎಕರೆ ಐತಪ್ಪ, ಎಲ್ಲ ಬಡ್ಡಿ ಓಡ್ ಮಾಡಿ ಎಕರೆಗೆ ಹೋಗೈತೆ. ನನ್ನ ಮಗ ನೀನ್ ಇದೆಯಲ್ಲ, ನನ್ನ ಮರ್ಯಾದೆ ಕಳೆಕೆ. ಪರವಾಗಿಲ್ಲ, ಎಲ್ಲ ಫ್ರೀ ಪಾರ್ಕಿಂಗ್ ಮಾಡೋರು ಇಲ್ಲೆಲ್ಲ, ದುಡ್ಡು ಗಿಡೆಲ್ಲ ಏನು ಕೊಡಂಗಿಲ್ಲ. ಟೆಂಪಲಲ್ಲಿ ವಿಡಿಯೋ ಮಾಡಂಗಿಲ್ಲ ಅಂತ ಹಾಕವ್ರೆ. ಮತ್ತು ನಾನು ಇಲ್ಲೇನು ಗೆಣಸ್ಕೀಳಕ್ಕೆ ಬಂದಿರೋದು. ನೋಡೋದು ಹೊಸ ಕಲ್ಲು, ಇದು ಹೊಸ ಕಲ್ಲು, ಅದು ಹಳೆ ಕಲ್ಲು. ಕಲ್ಲಿನ ರಥ ಹಂಪಿಲ್ ಐತಲ್ಲ, ಅದೇ ಥರ ಇಲ್ಲಿ ಮಾಡಿ ಇಟ್ಕವ್ರೆ. ಚೆನ್ನಾಗಿತ್ತಲ್ವಾ? ಹಂಪಿ ಕರ್ಕೊಂಡು ಹೋಗಕ್ಕಾಗಲ್ಲ, ಇಲ್ಲೇ ನೋಡ್ಕೊಂಬಿಡಿ ನೀನು. 400-500 ವರ್ಷದ ಹಳೇದದು, ಇದು ಹೊಸದಿದು, ಇವಾಗ ಮಾಡಿರೋದು. ಇದು ಯಾವುದು 50 ರೂಪಾಯಿ ನೋಟಲ್ಲಿ ಐತಲ್ಲ ಅದು. ಇಲ್ಲೊಂದು ಸ್ಪೆಷಾಲಿಟಿ ಏನು ಗೊತ್ತಾ? ಇಲ್ಲಿ ಕಾಣಿಕೆ ಹಾಕ್ಬಾರ್ದು ಅಂತ ಅವರೇ ಹೇಳ್ತಾರೆ, ದುಡ್ಡು ಹಾಕ್ಬಾರ್ದು ಅಂತ. ಬೇರೆ ಯಾವ ಟೆಂಪಲಲ್ಲಿ ಹೇಳಲ್ಲ, ಇದೊಂದು ಟೆಂಪಲಲ್ಲಿ ಮಾತ್ರ ಹೇಳ್ತಾರೆ. ಪೂಜಾರಪ್ಪ ಇಲ್ಲ ಅಂತ ಹೇಳ್ತಾರೆ. ಹೌದು, ಅದು ಲಾಜಿಕ್ ಅಲ್ವಾ? ಉಂಡಿ ಮತ್ತೆ ಉಂಡಿನೂ ಇಲ್ಲ ಒಳಗಡೆ ಎಲ್ಲೂ. ಒನ್ ಅಂಡ್ ಓನ್ಲಿ ಟೆಂಪಲ್. ಒಬ್ರು ಮಾತಾಡ್ರ ಯಾರು ಮಾತಾಡೋದು ಕೇಳಿಸಲ್ಲ ಅಲ್ಲಿ. ಒನ್ ಅಂಡ್ ಓನ್ಲಿ ಒನ್ ಟೆಂಪಲ್ ವೇರ್ ಗಾಡ್ ಇಸ್ ನಾಟ್ ಅಕ್ಸೆಪ್ಟಿಂಗ್ ಮನಿ. ಗಾಡ್ ಅಲ್ಲ ಕಣೆ, ಜನಗಳು ಅಕ್ಸೆಪ್ಟ್ ಮಾಡೋದು. ಗಾಡ್ ಎಲ್ಲ ಅಂದ್ರೆ ಗಾಡ್ ನ ನೋಡ್ಕೊಂತ ಇರೋ ಜನಗಳು. ಆದ್ರೂ ಒಂಥರ ನೆಮ್ಮದಿ ಸಿಗುತ್ತಲ್ವಾ ಬಂದ್ರೆ ಇಲ್ಲಿ, ಒಂಥರ ಪೀಸ್. ಈ ಕಡೆ ಇರೋ ನೀರ್ಗು, ಈ ಟೆಂಪಲ್ ಇರೋದ್ಗೂ, ಆಮೇಲೆ ಈ ಜಾಗಕ್ಕೂ ಇಲ್ಲ ಆಕ್ಚುಲಿ ಸೈಕ್ ಆಗಿರುತ್ತೆ ಎಲ್ಲ ನೀರು ಬಂದಾಗ. ನೋಡಿ ಕಾಣಿಸ್ತಿದೆಯಲ್ಲ, ಜುಲೈ ಟೈಮಿಗೆ ಬಂದರೆ ಇಲ್ಲಲ್ಲ. ಒಂದು ಬೇಜಾರು ಏನು ಅಂದ್ರೆ ದೇವ್ರನ್ನ ಜಾಸ್ತಿ ಹೊತ್ತು ನೋಡೋಕ್ಕಾಗಲ್ಲ. ಇವಳು ಹೆಂಗ್ ಗೊತ್ತಾ, ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಭಜನೆ ಮಾಡ್ಬೇಕು ಇವಳಿಗೆ. ನಾನು ಹಂಗೂ 2 ರೌಂಡ್ ಹೋದೆ, ಆದ್ರೂ ಕರ್ಮ. ಎಲ್ಲೋದ್ರೂ 2 ರೌಂಡಿಗೆ ಹೋಗೋದು ಇವಳು ದೇವ್ರ ಹತ್ರ. ಕಣ್ ತುಂಬ್ಕೊಂಡು ದೇವರೇ ಪ್ರತ್ಯಕ್ಷ ಆಗ್ಬಿಟ್ಟು ವರ ಕೊಟ್ಬಿಡ್ಬೇಕು, ಆ ರೇಂಜಿಗೆ ಬಿಡೋದೇ ಇಲ್ಲ ದೇವ್ರನ್ನ. ಪರವಾಗಿಲ್ಲ, ಮಲ್ಕೊಂಡು ಬಿದ್ದು ಒದ್ದಾಡಕ್ಕೂ ಮಾಡ್ಬಿಟ್ಟವ್ರೆ. ಎಲ್ಲ ಥರ ಐತಪ್ಪ ಇಲ್ಲಿ ಫೆಸಿಲಿಟಿ, ಎಲ್ಲ ಥರ ಚಿಲ್ ಮಾಡ್ಬೋದು ಇಲ್ಲಿ. ನೀನು ತಿನ್ನಂಗಿಲ್ವ ಇಲ್ಲಿ? ಹೌದಾ? ಇನ್ನೇನು ತಿನ್ನಕ್ಕೆ ಬಿಟ್ರೆ ಎಣ್ಣೆನೂ ತಗೊಬರ್ನಕ್ಕೆ ಬಿಟ್ಬಿಡ್ಬೇಕು ಅಂತಾರಷ್ಟೇ. ಚೆನ್ನಾಗಿ ಗೊತ್ತಾಯ್ತಾ ಫೋಟೋ? ನನಗೆ ರೀಲ್ಸಿಗುಲಾಗು ಯೂಟ್ಯೂಬಿಗುಲಾಗು ಎರಡೂ ಮಾಡ್ಕೊಂಡು ತಲೆ ಕೆಟ್ಟು ಚಿಟ್ಟಿಡ್ದೋಗೈತೆ. ಇವ್ರು ನೋಡಿ ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡ್ತಾವ್ರೆ. ನಮ್ಮ ಅಪ್ಪ ಇಲ್ಲೇನೋ ಆಲೆ ಮನೆ ನೋಡೋಣ ಅಂತ ನಿಲ್ಸೈತೆ ಪಾಂಡುಪುರದಲ್ಲಿ. ನೋಡೋಣ, ಪರ್ಮಿಷನ್ ಕೊಟ್ಟರೆ ಸ್ವಲ್ಪ ಒಳಗಡೆ ಎಂಟ್ರಿ ಕೊಟ್ಬಿಟ್ಟು ನೋಡೋಣ. ಅಲ್ಲ ರಾತ್ರಿ ಆಗೋಗ್ಬಿಟ್ಟೈತೆ, ರಾತ್ರಿ ಬಂದಿದ್ದೀವಿ ಆಲೆ ಮನೆಗೆ. ಆಲೆ ಮನೆನ ಫ್ಯಾಕ್ಟ್ರಿನೇ ಇದು? ಆಲೆ ಮನೆ ಅಂತ ಇದು ಫ್ಯಾಕ್ಟ್ರಿ ತರ ಇದು ದೊಡ್ಡದಿದು. ಅದೆಲ್ಲ ಏನೆಲ್ಲ ಫಿಲ್ಟರ್ ಹಾಕೋದಾ? ಒಂಚೂರು ಹೇಳ್ತೀರಾ ಹೆಂಗ್ ಮಾಡ್ತೀರಾ ಅಂತ? ವಿಡಿಯೋಗೆ ಹಾಕೊಂತೀವಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ. ಫಸ್ಟ್ ಅಲ್ಲಿ ಬರ್ತದೆ, ಅಲ್ಲಿಂದ ಫಿಲ್ಟರ್ ಆಗಿ ಇಲ್ಲಿ ಬರ್ತದೆ, ಇಲ್ಲಿಂದ ಫಿಲ್ಟರ್ ಆಗಿ ಇಲ್ಲಿ ಬರ್ತದೆ, ಇಲ್ಲಿಂದ ಫಿಲ್ಟರ್ ಆಗಿ ಇಲ್ಲಿ ಬರ್ತದೆ, ಲಾಸ್ಟ್ ಫಿಲ್ಟರ್ ಅಲ್ಲಿಂದ ಇಲ್ಲಿ ಬರ್ತದೆ. ಇದು ಬೆಲ್ಲ. ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತೆ ನಿಂಗೆ?
ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತಿ ಮಾಡಿದೀವಪ್ಪ, ಈಗ ಮಾಡಲ್ಲ. ನಾವೆಲ್ಲ ಕಬ್ಬು ಬೆಳಿತಿದ್ವಲ್ಲ. ಇಲ್ಲ ಇಲ್ಲೆಲ್ಲ ಈ ಕಡೆ ಎಲ್ಲ ಇನ್ನೂ ಅವೇ ಎತ್ತುಗಳೆಲ್ಲ ಹೊಡಿತಾರೆ. ಅಲ್ವೇನೋ ಹೊರಗಡೆ ಹಾಕ್ತಾರಂತೆ ಇದನ್ನ. ಇಲ್ಲ ಹಾಕ್ತಾರೆ, ಪಾಕ ಅಂತ ಅದನ್ನ ದಪ್ಪ ಹಾಕಿದ್ರೆ ಈಗೆಲ್ಲ ಉದುರೋತವೆ, ಉದುರೋತವೆ. ಅದನ್ನ ಪ್ಯಾಕ್ ಮಾಡಿ ಕಳಿಸ್ತಾರೆ. ಪ್ಯಾಕ್ ಮಾಡಿ ನೋಡಿ ಆ ಥರ ಪೆಂಡಿ ಮಾಡ್ತಾರೆ. ಫಸ್ಟ್ ಟೈಮ್ ಈ ಥರ ಆಲೆ ಮನೆಗೆ ಬಂದ್ಬಿಟ್ಟು ಬೆಲ್ಲ ತಿಂತಿರೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಗುರು. ನಾವು ಎಲ್ಲ ಕುಡಿದ್ವಲ್ಲ. ವಾಮಿಟ್ ಕಕ್ಕ ಬೆಲ್ಲದ ಟೀ ಮತ್ತೆ ಯಾವ್ದ್ರ ಪ್ರಭಾವ? ಬಜ್ಜಿ ಅಂತದ್ದು ಬಜ್ಜಿ ಮೈಸೂರು ರೋಡಲ್ಲಿ ಭಾಗ್ಯಮ್ಮ ಅವರು ಕಕ್ಕಂತವ್ರೆ. ಈ ಶಿಸ್ತು ನನ್ಗೆ ಬೇಕಾಗಿರೋದು. ಬರ್ಬೇಕಾದ್ರೆ ದಾರಿ ನಂಗೆ ಮಧುರಾಮ ಟೆಂಪಲ್ಗೆ ವಿಸಿಟ್ ಆಗ್ತೋ. ತುಂಬ ದಿನದ ಆಸೆ ಇತ್ತು ಈ ಥರ ದಾರ ಕಟ್ಸ್ಕೋಬೇಕು ಅಂತ. ಇವತ್ತು ದಾರ ಕಟ್ಸ್ಕೊಂಡೆ. ನಮ್ಮ ಅಪ್ಪ ಅದಕ್ಕೆ ದುಡ್ಡು ಕೊಟ್ಟರು, ಊಟ ಮಾಡ್ಕೊಂಡು ಮದ್ದೂರಲ್ಲಿ ಶಿಸ್ತಾಗಿ ಮನೆಗೆ ಬಂದವ ಮಗ.